ಹಾಯ್ ಫ್ರೆಂಡ್ಸ್, RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಟಿಪ್ಸ್ ಒಂದಿಗೆ ಬಂದಿದ್ದೀನಿ. ಏನಂತಂದರೆ, ತುಂಬ ಚಿಕ್ಕ ಅಳತೆ ಬ್ಲೌಸ್ ಹೊಲಿದಿದ್ದು ಕರೆಕ್ಟ್ ಆದರೆ ಅಥವಾ ತುಂಬ ದೊಡ್ಡ ಅಳತೆ ಬ್ಲೌಸ್ ಹೊಲಿದಿದ್ದು ಕರೆಕ್ಟ್ ಆದರೆ ನೀವು ಟೈಲರಿಂಗಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸರಿಯಾಗಿ ಸ್ಟಿಚಿಂಗ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದೇ ರೀತಿ ಇವತ್ತು ತುಂಬ ಚಿಕ್ಕ ಅಳತೆ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಆ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ವಿಡಿಯೋ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಬ್ಲೌಸಿನ ಎದೆ ಸುತ್ತಳತೆ ಎಷ್ಟು, ಇದು ಯಾರ್ದು, ಮತ್ತು ಇದು ಎಷ್ಟು ಚಿಕ್ಕ ಅಳತೆ, ಈ ಬ್ಲೌಸ್ಗಳನ್ನು ಹೊಲಿಯೋದಕ್ಕೆ ನಾವು ಏನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ಬ್ಲೌಸು ತುಂಬಾ ಚಿಕ್ಕ ಅಳತೆ, ಅಂದರೆ ಎದೆ ಸುತ್ತಳತೆ 7, ಒಂದು ಸೈಡಲ್ಲಿ ಅಂದರೆ ಹುಕ್ಸ್ಪಟ್ಟಿಯಿಂದ ಅಳತೆ ಮಾಡಿದಾಗ 7 ಇಂಚ್ ಬರುತ್ತಲ್ವ, 7 ಇಂಚು ಎದೆ ಸುತ್ತಳತೆಯ ಅಳತೆ ಇರುವಂಥ ಬ್ಲೌಸು ಎಷ್ಟು ಚಿಕ್ಕ ಅಳತೆ ಅಂತ ಹೇಳ್ಬಿಟ್ಟು ಹೊಲಿತಾ ಇರುವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನೀವು ತುಂಬ ಚಿಕ್ಕ ಅಳತೆಯ ಬ್ಲೌಸನ್ನು ನೀವು ಸ್ಟಿಚಿಂಗ್ ಮಾಡೋದಕ್ಕೆ ತಗೊಳ್ತೀರಾ ಅಂತಂದರೆ ನಿಮಗೆ ಅನುಭವ ಆಗಿರುತ್ತೆ. ಅಕ್ಕ ಅಲ್ಲೂಸು ಇಲ್ಲೂಸು, ಶೋಲ್ಡರ್ ಡ್ರಾಪ್ ಆಗುತ್ತೆ, ಅಥವಾ ಕಂಕ್ಳ ಹತ್ರ ಕುಪ್ಪೆ ಬರುತ್ತೆ, ಮತ್ತು ಏನೇನೋ ಸಮಸ್ಯೆಗಳನ್ನು ಹೇಳ್ತಾರೆ. ಎಷ್ಟು ಫಿಟ್ಟಿಂಗ್ ಆದ್ರೂ ಸಹಿತ ತುಂಬ ತೆಳು ಇರೋರಿಗೆ ಸ್ವಲ್ಪ ಫಿಟ್ಟಿಂಗ್ ಆಗೋದು ಕಷ್ಟ. ಅದಕ್ಕೆ ನಾನು ಇವತ್ತು ಈ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ನೀವು ತುಂಬ ತೆಳು ಇರೋದು ಅಥವಾ ತುಂಬ ಸ್ಮಾಲ್ ಸೈಜ್ ಬ್ಲೌಸನ್ನು ಹೊಲಿಯುವಾಗ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈಗ ಫಸ್ಟಾಗಿ ಅವ್ರೇನಾದರೂ ಪ್ರಿನ್ಸ್ ಕಟ್ ಹಾಕ್ತಾಯಿದ್ರೆ ನೀವು ಪ್ರಿನ್ಸ್ ಕಟ್ ಬ್ಲೌಸನ್ನು ಹೊಲ್ಕೊಡಿ. ಹಾಗೆ ಫ್ರಂಟು ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಬ್ಲೌಸ್ ಬರುತ್ತಲ್ಲ, ಅದನ್ನು ನೀವು ಸ್ಟಿಚ್ ಮಾಡಿಕೊಡ್ಬೋದು. ಯಾಕಂದರೆ ಫ್ರಂಟು ನಾರ್ಮಲು, ಬ್ಯಾಕ್ ಬೋಟ್ ನೆಕ್ ಅಂದರೆ ಅದು ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ತುಂಬ ತೆಳು ಇರೋರಿಗೆ ನೀವು ಎಷ್ಟೇ ಚೆನ್ನಾಗಿ ಹೊಲ್ಕೊಟ್ರೂ ಸ್ವಲ್ಪ ಅವರಿಗೆ ಶೋಲ್ಡರ್ ಡ್ರಾಪ್ ಆಗೋದಾಗಲಿ ಅಥವಾ ಬಗ್ಲಲ್ಲಿ ಕುಪ್ಪೆ ಬರೋದಾಗಲಿ ಆಗ್ತಾ ಇರುತ್ತೆ. ಮತ್ತು ನಾನೇನು ಟಿಪ್ಸ್ಗಳನ್ನು ಫಾಲೋ ಮಾಡ್ತೀನಿ ತುಂಬ ತೆಳು ಇರೋರು ಬಟ್ಟೆ ಕೊಟ್ಟರು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ತೆಳು ಇರೋರು ಬಟ್ಟೆ ಕೊಟ್ಟರು ಅಂತ ಅಂದರೆ ಅವರಿಗೆ ನೀವು ಮೈ ಅಳತೆಯನ್ನು ತಗೊಳ್ಳೋದನ್ನು ಫಸ್ಟು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ಬಾಡಿ ಅಳತೆಯನ್ನು ತಗೊಂಡಾಗ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ನೀವು ಮೈ ಉದ್ದ ಮಾತ್ರ ಸ್ವಲ್ಪ ಚೆನ್ನಾಗೇ ತಗೊಳ್ಳಿ. ಯಾಕಂದರೆ ಮೈ ಉದ್ದನ ನೀವು ಗಿಡ್ಡ ಮಾಡಬಾರ್ದು, ಮೈ ಅಳತೆ ತಗೊಳ್ತಿರ್ತೀರಲ್ಲ. ಆದ್ದರಿಂದ ನಾನು ತುಂಬ ವೀಕ್ ಇರೋರು ಬ್ಲೌಸನ್ನು ಹೊಲಿಯೋಕೆ ಕೊಟ್ಟರೆ ಆದಷ್ಟು ನಾನು ಮೈ ಅಳತೆನ ತಗೊಳ್ತೀನಿ. ಮತ್ತು ಅವ್ರ ಹತ್ರ ಅಳತೆ ಬ್ಲೌಸ್ ಇದ್ದರೆ ಪರವಾಗಿಲ್ಲ, ಅಳತೆ ಬ್ಲೌಸಲ್ಲೇ ಸ್ಟಿಚ್ ಮಾಡ್ತೀನಿ. ಹಾಗೆ ನೀವು ನಾರ್ಮಲ್ ಬ್ಲೌಸ್ ಹೊಲಿತೀರಾ ಅಂತ ಅಂದರೆ ತುಂಬ ವೀಕ್ ಇರೋರಿಗೆ ಶೋಲ್ಡರು ಸಹ ಜಾಸ್ತಿ ಇಡಬಾರ್ದು. ತುಂಬ ಶೋಲ್ಡರ್ ಇಟ್ಟು ಅವ್ರು ಏನಾದರೂ ತುಂಬ ತೆಳು ಇದ್ದರು ಅಥವಾ ಸ್ವಲ್ಪ ಹೈಟ್ ಕಮ್ಮಿ ಕುಳ್ಳಕ್ಕಿದ್ರು ಅಂತ ಅಂದರೆ ಅವರಿಗೆ ನೀವು ಶೋಲ್ಡರ್ ಜಾಸ್ತಿ ಇಟ್ಟಾಗೂ ಸಹಿತ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ. ಹಾಗಾಗಿ ನಾನು ತುಂಬ ತೆಳು ಇರೋರಿಗೆ ಏನು ಹೇಳ್ತೀನಿ ಅಂದರೆ ಈ ರೀತಿ ಪ್ರಿನ್ಸ್ ಕಟ್ ಹೊಲಿಸ್ಕೊಳ್ಳಿ, ಮತ್ತು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ ಹೊಲಿಸ್ಕೊಳ್ಳಿ ಅಂತೀನಿ. ಮತ್ತು ಮೈ ಅಳತೆನ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ಮೈ ಅಳತೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ತುಂಬ ವೀಕ್ ಇರೋರು ಬ್ಲೌಸನ್ನು ಕೊಟ್ಟರು ಅಂದರೆ ನೀವು ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಇರೋರು ಬ್ಲೌಸ್ ಹೊಲಿಯೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಬೇಕಾಗತ್ತೆ. ಯಾಕಂದರೆ ಅವರ ಬ್ಲೌಸಲ್ಲಿ ನೀವು ಕಟ್ಟಿಂಗನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಅವರಿಗೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಫಿಟ್ಟಿಂಗ್ ಕೂರೋದಿಲ್ಲ. ಯಾಕಂದರೆ ತೆಳು ಇರೋರಿಗೆ ಅದೇ ಪ್ರಾಬ್ಲಮ್ಮು. ಅದೇ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತಂದರೆ ಅವರಿಗೆ ನೀವು ಸ್ವಲ್ಪ ಲೂಸ್ ಹೊಲ್ಕೊಟ್ರೂ ಸಹಿತ ಕರೆಕ್ಟಾಗಿ ಕೂರುತ್ತೆ. ಆದರೆ ತೆಳು ಇರೋರಿಗೆ ನೀವು ಬ್ಲೌಸ್ ಹೊಲಿಯೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ನಾನಿವತ್ತು ಹೊಲಿತಾ ಇರೋ ಬ್ಲೌಸು ಅಷ್ಟೇ ತುಂಬಾ ವೀಕ್ ಇರೋ ಅಂಥವರ ಬ್ಲೌಸು. ಆದರೆ ನಾವು ಕರೆಕ್ಟಾಗಿ ಮೈ ಅಳತೆ ತೊಗೊಂಡು ಕಟ್ಟಿಂಗನ್ನು ಕರೆಕ್ಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ವಿ ಅಂತಂದರೆ ಅವರಿಗೂ ಸಹಿತ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ಈಗ ನೀವು ಫಸ್ಟ್ ಟೈಮ್ ಬ್ಲೌಸ್ ಹೊಲಿಸ್ತಾ ಇದ್ದಾರೆ, ತುಂಬ ಚಿಕ್ಕ ಅಳತೆ ಅಂದಾಗ ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ಬೋಟ್ ನೆಕ್ ಹೊಲಿಯೋದು ಸಹಿತ ತುಂಬಾ ಒಳ್ಳೆಯದು. ಏನಾಗುತ್ತೆ ಅಂತಂದರೆ ತುಂಬ ವೀಕ್ ಇರೋರಿಗೆ ತುಂಬ ಜನ ನಾನು ಕೇಳಿದ್ದೀನಿ, ಅಪ್ಪ ಇವರಿಗಂತೂ ಬ್ಲೌಸ್ ಹೊಲ್ಕೊಡೋದಕ್ಕಾಗಲ್ಲ, ಹೆಂಗೆ ಹೊಲ್ಕೊಟ್ರು ಸಹಿತ ಫಿಟ್ಟಿಂಗ್ ಬರಲ್ಲ ಅಂತ ಹೇಳ್ತಿರ್ತಾರೆ. ಯಾಕಂತ ಅಂದರೆ ಅವರಿಗೆ ಹಾಗೇ ಹೆಂಗೆ ಬ್ಲೌಸ್ ಹೊಲ್ಕೊಟ್ರು ಸಹಿತ ಸ್ವಲ್ಪ ಲೂಸ್ ಅನ್ನೋದು ಆಗ್ತಾ ಇರುತ್ತೆ. ಅದರಲ್ಲೂ ನಾನು ಇವತ್ತು ಹೊಲಿತಾ ಇರೋವಂಥ ಬ್ಲೌಸ್ ಪೀಸ್ ಅಂತೂ ಇನ್ನೂ ಮೈಗೆ ಕೂರೋದಿಲ್ಲ. ನಾನು ಹೇಳೋದು, ಫಸ್ಟ್ ಟೈಮ್ ನಿಮ್ಮ ಹತ್ರ ಈ ಥರ ಚಿಕ್ಕ ಅಳತೆಯವರು ಬ್ಲೌಸ್ ಹೊಲಿಸ್ತಾ ಇದ್ದಾರೆ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ನೀವೊಂದು ಕಾಟನ್ ಪೀಸಲ್ಲಿ ಸ್ಟಿಚಿಂಗ್ ಮಾಡಿಕೊಡಿ, ಆಗ ಕರೆಕ್ಟಾಗಿ ಬರುತ್ತೆ. ಮತ್ತು ಈ ಪ್ರಿನ್ಸ್ ಕಟ್ ಇದೆ ಅಲ್ವಾ, ಇದು ತುಂಬ ಚೆನ್ನಾಗಿ ಕೂರುತ್ತೆ. ನೀವು 4 ಟಕ್ಸ್ ಬ್ಲೌಸನ್ನು ತುಂಬ ವೀಕ್ ಇರೋರಿಗೆ ಮತ್ತು ಫಸ್ಟ್ ಟೈಮ್ ಬ್ಲೌಸ್ ಹೊಲಿಸ್ತಾ ಇದ್ದಾರೆ ಅನ್ನೋರಿಗೆ ಹೊಲಿಯೋಕ್ಕೆ ಹೋಗ್ಬಿಡಿ. ಅದು ಕರೆಕ್ಟಾಗಿ ಒಬ್ಬೊಬ್ಬರಿಗೆ ಅದು ಕರೆಕ್ಟಾಗಿ ಕೂರಲ್ಲ. ಹಾಗೆ ನೀವು ಕಪ್ಸು ಅವರಿಗೆ ಇಟ್ಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಹೇಳಿ, ಆಗ ಚೆನ್ನಾಗಾಗತ್ತೆ ಬ್ಲೌಸು. ಮತ್ತೊಂದು ಏನಾಗುತ್ತೆ ಅಂತಂದರೆ ತುಂಬ ತೆಳು ಇರೋರಿಗೆ
ಅವರಿಗೆ ನಾವೇನಾದರೂ ಬ್ಲೌಸು ಪರ್ಫೆಕ್ಟಾಗಿ ಹೊಲ್ಕೊಟ್ವಿ ಅಂತಂದರೆ ನಾವು 3/4% ಟೈಲರಿಂಗಲ್ಲಿ ಕಲ್ತಿದ್ದೀವಿ ಅಂತಲೇ ಅರ್ಥ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ ತುಂಬ ತೆಳು ಇರೋರಿಗೆ ನೀವು ಬ್ಲೌಸು ಸ್ಟಿಚಿಂಗನ್ನು ಪರ್ಫೆಕ್ಟಾಗಿ ಮಾಡಿಕೊಡ್ಬೇಕು ಅಂದರೆ ಅವರಿಗೆ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕಾಗತ್ತೆ. ನೋಡಿ, ನಾನಿವತ್ತು ಹೊಲಿತಾ ಇರೋದು ಪ್ರಿನ್ಸ್ ಕಟ್ಟು, ಹಾಗೆ ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು, ಹಾಗೆ ಫ್ರಂಟಲ್ಲಿ ಸ್ವೀಟ್ ಹಾರ್ಟ್ ಶೇಪಲ್ಲಿ ಇಟ್ಟಿದ್ದೀನಿ. ಹಾಗೆ ನಾನು ಇವತ್ತು ಹೊಲಿತಾ ಇರೋವಂಥ ಬ್ಲೌಸು ಎದೆ ಸುತ್ತಳತೆ 7 ಇಂಚು ಇರುವಂಥದ್ದು. ಇವರಿಗೆ ನಾನು ಪ್ರಿನ್ಸ್ ಕಟ್ಟನ್ನು ಕೊಟ್ಟಿದ್ದೀನಿ, ಬ್ಯಾಕು ಬೋಟ್ ನೆಕ್ ಇಟ್ಟಿದ್ದೀನಿ. ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಟ್ಟಾಗ ತುಂಬ ಚೆನ್ನಾಗಿ ಶೋಲ್ಡರ್ ಡ್ರಾಪ್ ಆಗೋದಾಗಿರ್ಬೋದು, ಲೂಸ್ ಬರೋದಾಗಿರ್ಬೋದು, ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ ಆಗೋದಿಲ್ಲ. ನನಗೊಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು. ಅವರು ಏನು ಹೇಳಿದರು ಅಂದರೆ ಕಂಕ್ಳ ಹತ್ರ ತುಂಬ ಟೈಟ್ ಬರ್ತಿದೆ ಯಾಕಕ್ಕ ಅಂತ ಕೇಳ್ತಾಯಿದ್ರು. ನೀವು ಕಂಕ್ಳು ರೌಂಡಿಂಗ್ ಅನ್ನೋದನ್ನು ಕರೆಕ್ಟಾಗಿ ತೊಗೊಂಡು ಇಟ್ಕೊಳ್ಳಿ. ಹಾಗೆ ಕಂಕ್ಳ ಹತ್ರ ನೀವು ಫ್ರಂಟ್ ಪಾರ್ಟಲ್ಲಿ ಹೆಚ್ಚಿಗೆ ಒಂದು 1/4 ಇಂಚು ಕಟ್ ಮಾಡ್ತಿರಲ್ಲ, ಆ ಥರ ಕಟ್ ಮಾಡಿ ನೀವು ಫಿಟ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಅಳತೆ ಬ್ಲೌಸಿನ ಅಲ್ಲಿ ಸಹಿತ ಕಂಕ್ಳು ರೌಂಡಿಂಗನ್ನು ಚೆನ್ನಾಗಿ ಫಿಟ್ಟಿಂಗ್ ಮಾಡಿ. ಇಲ್ಲ ಅಂತ ಅಂದರೆ ಕಂಕ್ಳ ಹತ್ರ ಟೈಟಾಗಿ ಬರುತ್ತೆ. ಹಾಗೆ ಕಂಕ್ಳ ಹತ್ರ ಕುಪ್ಪೆ ಬರೋ ಪ್ರಾಬ್ಲಮ್ಮು ಅಷ್ಟೇ. ನೀವು ಕಟ್ಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೂ ಸಹಿತ ಆ ರೀತಿ ಪ್ರಾಬ್ಲಮ್ ಬರುತ್ತೆ. ನೀಟಾಗಿ ನೀವು ಅಳತೆನ ತೊಗೊಂಡು ನೀಟಾಗಿ ಕಟ್ಟಿಂಗ್ ಮಾಡಿದ್ದೇ ಆದರೆ ಬ್ಲೌಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಅಕ್ಕ ನಾನು ಬಟ್ಟೆ ಹೊಲಿತೀನಿ ಆದರೆ ಬಟ್ಟೆನೇ ನಂಗೆ ಜಾಸ್ತಿ ಬರಲ್ಲ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ನಿಮಗೆ ಬಟ್ಟೆ ಬರ್ತಾ ಇಲ್ಲ ಅಂತಂದರೆ ನೀವು ಕಸ್ಟಮರಿಗೆ ಕರೆಕ್ಟು ಟೈಮಿಗೆ ಬಟ್ಟೆನ ಕೊಡ್ತಾ ಇರಬೇಕು. ಹಾಗೆ ಕಸ್ಟಮರಿಗೆ ಇಷ್ಟ ಆಗುವಂಥರ ಬ್ಲೌಸನ್ನು ಸ್ಟಿಚ್ ಮಾಡಿಕೊಡ್ತಾ ಇರಬೇಕು. ಅದರಲ್ಲೂ ಈ ಟೈಮು ಸ್ವಲ್ಪ ಅನ್ಸೀಸನ್ ಇರುತ್ತೆ. ಇನ್ನು ನೆಕ್ಸ್ಟು ಹಬ್ಬದ ಸೀಸನೆಲ್ಲ ಬಂದಾಗ ನೀಟಾಗಿ ನಾವು ಬಟ್ಟೆನ ಸ್ಟಿಚ್ ಮಾಡಿ ಕೊಡ್ಬೋದು. ಹಾಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗೆಲ್ಲ ಇನ್ನೂ ಹಬ್ಬಗಳು ಜಾಸ್ತಿ, ಹಾಗೆ ಬಟ್ಟೆಗಳು ಸಹಿತ ಜಾಸ್ತಿ ಬರ್ತಾ ಹೋಗುತ್ತೆ. ಈ ಟೈಮಲ್ಲಿ ನೀವು ವೆರೈಟಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಟ್ಟಾಗ ಕಸ್ಟಮರ್ ಎಲ್ಲೂ ಹೋಗೋದಿಲ್ಲ, ನಿಮ್ಮ ಹತ್ರನೇ ಬರ್ತಾರೆ. ಕಸ್ಟಮರ್ ಕೇಳೋದು ಏನು ಅಂದರೆ ನೀವು ಫಿಟ್ಟಿಂಗನ್ನು ಚೆನ್ನಾಗಿ ಕೊಡಿ ಅಂತ ಕೇಳ್ತಾರೆ ಅವರು, ಮತ್ತು ಬೇರೆ ಏನು ಕೇಳೋದಿಲ್ಲ. ಅಂದರೆ ಅವ್ರಿಗೆ ಏನು ಅಂತಂದರೆ ಎಷ್ಟು ಒಳ್ಳೊಳ್ಳೆ ಸ್ಯಾರಿಗಳನ್ನು ತಗೊಂಡಿರ್ತಾರೆ, ಎಲ್ಲಾದರೂ ಒಂದು ಬ್ಲೌಸ್ ಹಾಳಾಯಿತು ಅಂತಂದರೆ ಮತ್ತೆ ಅವರು ತಿರುಗಿ ಮತ್ತೆ ನಮ್ಮ ಹತ್ರ ಬರೋದಿಲ್ಲ. ಹಾಗೆ ಮಾಡಿಕೊಡ್ಬಾರ್ದು. ನೀವು ಅವರ ಫೋನ್ ನಂಬರ್ ತೊಗೊಂಡು 2 ಸರಿ ಆದರೂ ಸಹಿತ ಅವ್ರ ಹತ್ರ ಫೋನ್ ಮಾಡಿ ಕೇಳಿಕೊಂಡು ನೀವು ಬಟ್ಟೆನ ಸ್ಟಿಚ್ ಮಾಡಿಕೊಡಿ. ಯಾಕಂದರೆ ಒಂದ್ಸಲಿ ನೀವು ಕಸ್ಟಮರ್ ಕಣ್ಣಿಗೆ ಚೆನ್ನಾಗಿ ಹೊಲಿಯಲ್ಲ ಅಂತ ಬಂದರೆ ಅವರು ಇನ್ನೂ 4 ಜನ ಕೇಳ್ತಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ ಈಗಂತೂ ನಿಮ್ಮ ಎಲ್ಲರೂ ಈಗ ಯಾರೇ ಕಸ್ಟಮರ್ ಬಂದರೂ ಅವ್ರ ಫೋನ್ ನಂಬರ್ ಇಸ್ಕೊಂಡು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ 2 ಸರಿ ಕೇಳಿಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಅವ್ರ ಬ್ಲೌಸಿಗೆ ನಾವು ಕೇಳೋಕ್ಕೆ ಫೋನ್ ಮಾಡ್ತೀವಿ ಅಂದಾಗ ಅವರಿಗೇನು ಖುಷಿಯಿಂದನೇ ಹೇಳ್ತಾರೆ ಹೀಗೆ ಹೊಲೀರಿ ಹಾಗೆ ಹೊಲೀರಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರೇ ಕಸ್ಟಮರ್ ಬಟ್ಟೆ ಕೊಟ್ಟಿರಲಿ ನೀವು ಹೊಲಿಯೋಕ್ಕಿಂತ ಮುಂಚೆ ಫಸ್ಟು ಫೋನ್ ಮಾಡಿ ಕೇಳಿಕೊಂಡು ಸ್ಟಿಚ್ ಮಾಡಿಕೊಡಿ. ಹಾಗೆ ಕರೆಕ್ಟು ಟೈಮಿಗೆ ಬಟ್ಟೆ ಕೊಡಿ. ನೀವು ಯಾವುದೇ ಮೂಲೆಯಲ್ಲಿರಲಿ ಎಲ್ಲೇ ಇದ್ರೂ ಸಹಿತ ನಿಮಗೆ ಕಸ್ಟಮರ್ ಹುಡ್ಕೊಂಬಂದು ಬಟ್ಟೆ ಕೊಡ್ತಾರೆ. ಈಗಂತೂ ಮೊದಲಿನ ಥರ ಕಷ್ಟ ಏನಿಲ್ಲ. ಈಗ ಪ್ರತಿಯೊಬ್ಬರು ಮನೆಗೂ ವೆಹಿಕಲ್ಸ್ ಇರುತ್ತೆ, ಹಾಗೆ ಪ್ರತಿಯೊಬ್ಬರು ಕೈಯಲ್ಲೂ ಮೊಬೈಲ್ ಫೋನ್ಸ್ ಇರುತ್ತೆ. ನೀವು ಎಷ್ಟೇ ದೂರದಲ್ಲಿ ಹೊಲಿತಾ ಇದ್ದರೂ ಸಹಿತ ಅಲ್ಲಿಗೆ ನಿಮಗೆ ಕಳಿಸ್ಕೊಡೋ ಅಂತಹ ಒಂದು ಈಗ ಸಾಧ್ಯತೆ ಇರುತ್ತೆ. ಯಾಕಂದರೆ ನೀವೇ ನೋಡ್ಬೋದು ಫ್ರೆಂಡ್ಸ್, ನಾವು ಸಾಗರದಿಂದ ಸಹಿತ ನಮಗೆ ಅಲ್ಲಿಂದ ಸಹಿತ ಬಟ್ಟೆನ ಹೊಲಿಯೋದಕ್ಕೆ ಕಳಿಸ್ತಾರೆ ಬಸ್ಸಲ್ಲಿ. ಈಗಂತೂ ಕೊರಿಯರ್ ಒಂದು ಎಲ್ಲರಿಗೂ ಸಹ ಇರೋದ್ರಿಂದ ಕೊರಿಯರಲ್ಲಿ ಎಷ್ಟೆಷ್ಟು ದೂರ ಬೇಕಾದರೂ ಸಹಿತ ಬಟ್ಟೆಗಳನ್ನು ಕಳಿಸ್ತಾರೆ. ಆದರೆ ನೀವು ನೀಟಾಗಿ ಕೆಲಸಗಳನ್ನು ಮಾಡಿಕೊಡ್ತಾ ಇರಬೇಕು. ನೀಟಾಗಿ ಕೆಲಸ ಮಾಡಿದ್ದೇ ನಿಜ ಆದರೆ ನೀವು ಎಲ್ಲೇ ಇರಿ ಬಟ್ಟೆಗಳನ್ನೋದು ಬಂದೇ ಬರುತ್ತೆ. ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಬರಲ್ಲ, ಬಟ್ಟೆ ಕೊಟ್ಟಿರೋದೆಲ್ಲ ಹಾಳು ಮಾಡ್ತಿದ್ದೀರಾ ಅಂತಂದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಏನೇ ಮಾಡಿದರೂ ಸಹಿತ ನಿಮಗೆ ಬಟ್ಟೆಗಳು ಬರೋದಿಲ್ಲ. ಹಾಗಾಗಿ ನಾನು ಹೇಳೋದೇನು ಅಂದರೆ ನೀವು ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ಶಾಪನ್ನು ಓಪನ್ ಮಾಡಿ. ಹಾಗೆ ಮನೇಲೂ ಸಹಿತ ನಾವು ಬೇರೆಯವ್ರ ಬಟ್ಟೆ ಹೊಲ್ಕೊಡೋದಕ್ಕೆ ಧೈರ್ಯವಾಗಿ ಕೂತ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಬಟ್ಟೆನ ಹಾಳು ಮಾಡಿಬಿಟ್ಟು ನಾವೇ ಕೈಯಿಂದ ದುಡ್ಡನ್ನು ಕೊಟ್ಬಿಟ್ಟು ತಂದುಬಿಟ್ಟು 2 ಕೆಲಸ ಮಾಡಿ ಮತ್ತೆ ಲಾಸ್ ಮಾಡ್ಕೊಳ್ಳೋಂಥ ಸಾಧ್ಯತೆನೇ ಇರುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂದರೆ ನೀವು ಫಸ್ಟು ನೀಟಾಗಿ ಕಲೀರಿ, ಆಮೇಲೆ ಶಾಪ್ಗಳನ್ನು ಓಪನ್ ಮಾಡಿ. ನೀವು ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಎಲ್ಲ ಕಸ್ಟಮರಿಗೂ ಬಟ್ಟೆನ ಹೊಲಿದ್ಕೊಟ್ಟು ನೀವು ಕಲ್ತಿದ್ದೇ ಆದರೆ ಒಂದು ಶಾಪನ್ನು ನೀವು ಆರಾಮಾಗಿ ತೆರಿಬೋದು. ಹೇಗಂತಂದರೆ ಈಗ ನಾವು ಕೆಲಸ ಏನೂ ಗೊತ್ತಿಲ್ಲ, ಬೇರೆಯವ್ರನ್ನ ನಾವು ಸ್ಟಿಚ್ ಮಾಡೋದಕ್ಕೆ ಇಟ್ಕೊಂಡು ಶಾಪ್ ಓಪನ್ ಮಾಡ್ತೀವಿ ಅಂತೇಳೆಲ್ಲ ಮಾಡಬೇಡಿ. ಆ ಥರ ಎಲ್ಲ ಈಗ ತುಂಬ ನಡೆಯುತ್ತೆ. ಈಗ ಶಾಪೆಲ್ಲ ನಾವೇ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡೋದು, ಆಮೇಲೆ ಬೇರೆ ಕಡೆಯಿಂದ ನಾವು ಟೈಲರ್ಸ್ಗಳನ್ನು ಕರೆಸೋದು. ಆಗ ನಮಗೆ ಲಾಭ ಅನ್ನೋದು ತುಂಬ ಕಡಿಮೆ ಬರುತ್ತೆ. ನಾವೇ ಕಲ್ತ್ಬಿಟ್ಟು ನಾವೇ ಶಾಪನ್ನು ಮಾಡಿದ್ವಿ ಅಂದರೆ ಲಾಭ ಸ್ವಲ್ಪ ನಮಗೆ ಸಿಕ್ಕತ್ತೆ. ಅದರಲ್ಲೂ ಈಗೆಲ್ಲ ಅಂಗಡಿ ರೆಂಟೆಲ್ಲ ಕಟ್ಟಿ ನಮಗೆ ಉಳಿಯೋ ಅಷ್ಟೊತ್ತಿಗೆ ತುಂಬಾ ಕಡಿಮೆ ಆಗುತ್ತೆ. ಆದ್ದರಿಂದ ನಾನು ಹೇಳೋದು ನೀವು ಫಸ್ಟು ಟೈಲರಿಂಗ್ ಕಲ್ತ್ಕೊಳ್ಳಿ. ನಿಮ್ಮ ಅಂಗಡಿಗೆ ಬಂದಂಥವರು
ಅವರು ತಪ್ಪು ಮಾಡಿದ್ರು ಸಹಿತ ಚೆಕ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು. ಅದರಿಂದ ನೀವು ಫಸ್ಟು ಟೈಲರ್ ಆಗಿ ನೆಕ್ಸ್ಟು ನೀವು ಅಂಗಡಿ ಓನರ್ ಆಗೋಕ್ಕಾಗತ್ತೆ. ಇಲ್ಲ ಅಂತಂದರೆ ನಿಮಗೆ ಅವ್ರು ಮಾಡಿರೋ ತಪ್ಪುಗಳು ಸಹಿತ ಗೊತ್ತಾಗಲ್ಲ. ಅಕಸ್ಮಾತ್ ಅವ್ರನ್ನ ನಂಬ್ಕೊಂಡು ನೀವು ಬಟ್ಟೆ ತೊಗೊಂಡಿರ್ತೀರ ಅಂದರೂ ಸಹಿತ ನಿಮಗೆ ಕರೆಕ್ಟ್ ಟೈಮ್ಗೆ ಕಸ್ಟಮರ್ಗೆ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಇದು ಎಷ್ಟು ತೆಳು ಇರೋರು ಬ್ಲೌಸು ಅಂದರೆ ಸಿಕ್ಕಾಪಟ್ಟೆ ತೆಳು ಇದ್ದಾರೆ. ಇವರಿಗೆ ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಕಟ್ಟಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ, ಹಾಗೆ ಸ್ಟಿಚಿಂಗನ್ನು ನೀಟಾಗಿ ಮಾಡಿ. ಮತ್ತು ಇವರಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೀವು ಕಟ್ಟಿಂಗ್ ನೀಟಾಗಿ ಮಾಡಿಕೊಂಡು ಸ್ಟಿಚ್ ಮಾಡೋದು ಒಂದು, ಎರಡನೇದು ನೀವು ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡೋದು. ಫಿಟ್ಟಿಂಗ್ ಟೈಮಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿಲ್ಲ ಅಂತಂದರೆ ಇವ್ರ ಬ್ಲೌಸು ಅಷ್ಟೊಂದು ನೀಟಾಗಿ ಬರೋಲ್ಲ. ಮತ್ತು ತುಂಬ ತೆಳು ಇರೋರ ಬಟ್ಟೆನೆಲ್ಲ ಬೇಗನೆ ಹೊಲಿದು ಕೊಟ್ಬಿಡ್ಬೋದು. ಯಾಕಂದರೆ ತುಂಬಾ ಬಟ್ಟೆ ಅನ್ನೋದಿರುತ್ತಲ್ವ, ಅಂದರೆ ಈಗ ಮೇನ್ ಫ್ಯಾಬ್ರಿಕಲ್ಲಿ ಬಟ್ಟೆ ಚೆನ್ನಾಗೇ ಸಿಗುತ್ತೆ. ಅದೇ ದಪ್ಪ ಇರೋರಿಗಾದರೆ ತುಂಬಾ ಕಡಿಮೆ ಕೊಡ್ತಾರೆ. ಆಗ ನಮಗೆ ತುಂಬಾ ಪ್ಯಾಚ್ ಕಟ್ಟಿ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಅದೇ ನಮಗೆ ಚಿಕ್ಕ ಅಳತೆ ಬ್ಲೌಸ್ ಆದರೆ ಪ್ಯಾಚ್ ಕಟ್ಟೋ ಅಂತ ಈಗ ನಾನು ಹೊಲಿತಿರೋ ಬ್ಲೌಸಿಗೂ ಅಷ್ಟೇ ಪ್ಯಾಚ್ ಕಟ್ಟೋಕ್ಕೆ ಏನೂ ಇರಲಿಲ್ಲ. ಅದೇ ಈಗ 40 ಸೈಜಿನ ಬ್ಲೌಸ್ ಹೊಲಿತಿದ್ದೆ ಅಂತಂದರೆ ಈಗ ಈ ಬ್ಲೌಸ್ ಪೀಸಲ್ಲಿ ಮಾತ್ರ ಪ್ಯಾಚ್ ಕೊಟ್ಟು ಸಾಕಾಗ್ತೈತಿ. ತುಂಬಾ ಈಗಂತೂ ಬ್ಲೌಸು ತುಂಬಾ ಕಡಿಮೆ ಕೊಡ್ತಾರೆ. ಮೊನ್ನೆ ನಮ್ಮ ಮತ್ತೊಬ್ಬರು ಯೂಟ್ಯೂಬರ್ ಟೈಲರು ಅವರು ಸಹ ವೀಡಿಯೋ ಮಾಡಿದರು. ಮ್ಯಾನುಫ್ಯಾಕ್ಚರ್ ಮಾಡೋರು ಬಟ್ಟೆನ ಸ್ವಲ್ಪ ಜಾಸ್ತಿ ಕೊಡೋಕ್ಕೆ ನಾವೆಲ್ಲ ಟೈಲರು ಹೋರಾಡಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಹೌದು, ದಪ್ಪ ಇರೋರಿಗೆ ಬಟ್ಟೆನ ಕೊಡ್ತಾರೆ, ತುಂಬಾ ಕಡಿಮೆ ಕೊಡ್ತಾರೆ. ಪ್ಯಾಚ್ ಕೊಟ್ಟು ಟೈಮ್ ಅದರಲ್ಲೇ ವೇಸ್ಟ್ ಆಗ್ತಾ ಇರುತ್ತೆ. ಅದೇ ಈ ಥರ ಚಿಕ್ಕ ಅಳತೆಯವರಿಗಾದರೆ ಪ್ಯಾಚ್ ಕೊಡೋ ಅಂತಹ ಸಾಧ್ಯತೆ ಏನೂ ಇರೋದಿಲ್ಲ. ಯಾಕಂದರೆ ನಾವು ಬೇಗನೆ ಅವ್ರ ಬಟ್ಟೆನ ಹೊಲಿದು ಹಾಕ್ಬೋದು. ಎಷ್ಟೇ ಬ್ಲೌಸ್ ಅವ್ರು ಕೊಟ್ಟಿದ್ರು ಸಹಿತ ಟೈಮ್ ಅನ್ನೋದು ತುಂಬಾ ಸೇವ್ ಆಗುತ್ತೆ. ನನಗೆ ಈ ಬ್ಲೌಸು ನೋಡಿ ತುಂಬಾ ಬೇಗ ಆಯಿತು. ಮತ್ತು ಬ್ಲೌಸಿಗೆ ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ, ಆದರೂ ಸಹಿತ ಬೇಗ ಆಯಿತು. ಅದೇ 40 ಸೈಜಿನವರಿಗೆ ಏನೂ ಇಲ್ಲ, ಸಿಂಪಲಾಗಿ ಹೊಲೀರಿ ಅಂತೇಳಿ ಕಡಿಮೆ ಸ್ಯಾರಿ ಪೀಸಲ್ಲೆಲ್ಲ ಕಡಿಮೆ ಬ್ಲೌಸ್ ಪೀಸ್ ಬಂದಾಗ ನಾವು ಸ್ಲೀವ್ಗೆ ಪ್ಯಾಚ್ ಕಟ್ಟಬೇಕು. ಆಮೇಲೆ ಬ್ಲೌಸಿನ ಪ್ರತಿಯೊಂದು ಪಟ್ಟಿಗಾಗಿರ್ಬೋದು ಈ ರೀತಿ ಪ್ಯಾಚ್ ಕಟ್ಕೊತ ಕುತ್ಕೋಬೇಕು. ಅದರಿಂದ ಕೆಲಸಗಳು ಆಗೋದೇ ಇಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ ಚಿಕ್ಕ ಅಳತೆಯವ್ರು ನಿಮಗೆ ಬಟ್ಟೆ ಕೊಟ್ಟಿದ್ದಾರೆ ಅಂತಂದರೆ ಇವರಲ್ಲಿ ಏನೂ ಇಲ್ಲ, ನೀವು ನೀಟಾಗಿ ಕಟ್ ಮಾಡ್ಕೊಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು. ಅಷ್ಟು ಬಿಟ್ಟರೆ ಬಟ್ಟೆಗಳು ಕಡಿಮೆ ಬಂತು, ಪ್ಯಾಚ್ ಹಚ್ಚು, ಮತ್ತೆ ಮೇಲೆ ಬಟ್ಟೆಗಳನ್ನು ಕೊಡ್ತಾ ಹೋಗು, ಆ ರೀತಿ ಸಮಸ್ಯೆ ಮಾತ್ರ ಈ ಥರ ತೆಳು ಇರೋರ ಬಟ್ಟೆಯಲ್ಲಿ ಬರೋದಿಲ್ಲ. ಹಾಗಾಗಿ ಈಗ ಅಂತೂ ತುಂಬ ಬಟ್ಟೆಗಳಲ್ಲಿ ಈಗ ದೊಡ್ಡೋರು ದಪ್ಪ ಇರೋರು ಏನಾದರೂ ಸ್ಯಾರಿ ಇಷ್ಟಪಟ್ಟು ತೊಗೊಂಡ್ರೋದ್ರೆ ಅವರಿಗೆ ಆಗೋ ಥರ ಬ್ಲೌಸ್ ಪೀಸ್ಗಳೇ ಇರೋದಿಲ್ಲ. ಈಗ ಅದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಹೇಗಂದರೆ ಮ್ಯಾಚಿಂಗ್ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸು ಸ್ಟಿಚ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಬ್ಲೌಸ್ ಪೀಸ್ ತುಂಬ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಬ್ಲೌಸ್ ಪೀಸನ್ನು ತಂದುಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆ ಸೀರೆಗೆ ಆ ಬ್ಲೌಸ್ ಕೊಟ್ಟಿರೋದಕ್ಕೆ ಬಿಟ್ಟು ಬೇರೆ ತಂದಾಗ ಅಷ್ಟೊಂದು ಲುಕ್ ಕೊಡೋದಿಲ್ಲ. ಹಾಗಾಗಿ ನಾನು ಹೇಳೋದು ಏನು ಅಂತಂದರೆ ನಿಮಗೆ ತೆಳು ಇರೋರ ಬಟ್ಟೆ ಬ್ಲೌಸ್ ಬರ್ತಾಯಿದೆ ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಅವ್ರ ಬಟ್ಟೆಗಳನ್ನು ಹೊಲಿದು ಬಿಡ್ಬೋದು. ದಪ್ಪ ಇರೋರಿಗೆ ಅಂದರೆ ಪ್ಯಾಚ್ ಕಟ್ಟಿ ಬಟ್ಟೆ ಸಾಲಲ್ಲ, ಪಟ್ಟಿ ಕಟ್ಟು, ಮತ್ತು ಗುಂಡಿ ಪಟ್ಟಿ, ಕಾಜಾ ಪಟ್ಟಿ ಕಟ್ಟು, ಸ್ಲೀವಿಗೆ ಕಟ್ಟು ಅಂತೇಳಿ ಈ ರೀತಿ ಬಟ್ಟೆ ಕಟ್ಟೋದ್ರಲ್ಲೇ ಅರ್ಧ ಟೈಮಿಂಗ್ಸ್ ಆಗುತ್ತೆ. ನಾವೆಲ್ಲ ಏನು ಮೋಟ್ರಲ್ಲಿ ಹೊಲಿಯೋರು ಬೇಗ ಹೊಲಿದು ಬಿಡ್ತೀವಿ. ಅದೇ ತುಳಿದು ಹೊಲಿಯೋರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಬಟ್ಟೆನ ಅಟ್ಯಾಚ್ ಮಾಡಿ. ನಮ್ಮ ಟೈಲರಿಂಗ್ ಕ್ಲಾಸು ಅವರೇ ಹೇಳ್ತಾಯಿದ್ರು, ಅಂದರೆ ಅವರು ಕೆಲವು ಸತಿ ಗೊತ್ತಾಗದೆ 80 ಸೆಂಟಿಮೀಟ್ರ್ ತಂದರೆ ಪ್ಯಾಚ್ ಕೊಟ್ಟು ಇನ್ಮೇಲೆ ನಾವು ಹೊಲಿಯುವಾಗ 1 ಮೀಟ್ರ್ ತರ್ತೀವಕ್ಕ ಅಂತ ಹೇಳೋರು. ಹಾಗಾಗಿ ನಮಗೆ ತೆಳು ಇರೋರು ಬಟ್ಟೆ ಕೊಟ್ಟರು ಅಂದರೆ ತುಂಬಾ ಈಸಿಯಾಗಿ ಹೊಲಿಬೋದು. ಯಾಕಂದರೆ ಪ್ಯಾಚ್ ಕಟ್ಟೋ ಅಂಥ ಸಾಧ್ಯತೆ ಇರೋದೇ ಇಲ್ಲ ಅವರಿಗೆ. ಹಾಗೆಯೇ ಫ್ರೆಂಡ್ಸ್ ನೋಡಿ, ಈ ಸ್ಯಾರಿಗೆ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ, ಪ್ರಿನ್ಸ್ ಕಟ್ ಬ್ಲೌಸು. ಇಷ್ಟು ನಾನು ಬೇಗನೆ ಸ್ಟಿಚ್ ಮಾಡಿದೆ. ಹಾಗೆ ಬ್ಯಾಕಲ್ಲೂ ಒಂದು ಸಿಂಪಲ್ಲಾಗಿ ಡಿಸೈನನ್ನು ಕೊಟ್ಟೆ. ಯಾಕಂದರೆ ಬಟ್ಟೆ ಜಾಸ್ತಿನೇ ಇಲ್ಲ, ನೀವು ನೋಡ್ತಾ ಇದ್ದೀರಲ್ವ. ಇವರು ತುಂಬ ವೀಕ್ ಇರೋದ್ರಿಂದ ಸ್ವಲ್ಪ ಬಟ್ಟೆ ಉಳಿದಿತ್ತು, ಅದರಲ್ಲಿ ನಾನು ಫ್ಲವರ್ ಮಾಡಿ ಕೊಟ್ಟೆ. ಹಾಗೆ ಫ್ರೆಂಡ್ಸ್, ನಾಳೆ ಭಾನುವಾರ ನಿಮಗೆ ಇನ್ನೂ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಒಂದು ಬರುತ್ತೆ. ಹಾಗೆ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಿರೋಂಥ ನನ್ನೆಲ್ಲ ವ್ಯೂವರ್ಸಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಗೊತ್ತಿರುವಂಥದ್ದನ್ನು ನಾನು ಹೇಳ್ಕೊಡ್ತಾ ಇರ್ತೀನಿ, ನೀವು ಸಹಿತ ನೋಡಿ ಸಪೋರ್ಟ್ ಮಾಡ್ತಾ ಇರ್ತೀರ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನೋಡಿ, ಈ ಬ್ಲೌಸ್ ಆಗೇ ಹೋಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡಿ ನೆಕ್ಸ್ಟು ಬ್ಲೌಸು ಫಿಟ್ಟಿಂಗ್ ಅನ್ನೋದು ವೀಕ್ ಇರೋರಿಗೆ ನೀವು ಚೆನ್ನಾಗಿ ಕೊಟ್ಬಿಟ್ರಿ ಅಂದರೆ ಅಷ್ಟೇ ಸಾಕು. ತೆಳು ಇರೋರಿಗೆ ಏನು ಪ್ರಾಬ್ಲಮ್ ಅಂದರೆ ಫಿಟ್ಟಿಂಗ್ ಇದ್ದೇ ಪ್ರಾಬ್ಲಮ್ಮು. ನನ್ನ ಹತ್ರ ಒಬ್ಬರು ಬಂದಿದ್ದರು, ನಾನು ಎಷ್ಟೊಂದು ಬ್ಲೌಸ್ ಹೊಲಿಸ್ದೆ ಆದರೆ ಫಿಟ್ಟಿಂಗೇ ಬರಲಿಲ್ಲ. ತುಂಬ ಬ್ಲೌಸನ್ನು ದೊಗ್ಲಾಗಿ ಮತ್ತು ಲೂಸ್ ಆಗಿ ಹೊಲಿದು ಕೊಟ್ಟಿದ್ದಾರೆ, ಫಿಟ್ಟಿಂಗೇ ಬಂದಿಲ್ಲ ಅಂಥೇಳಿ. ವೀಕ್ ಇರೋರು ಮೇಯ್ನಾಗಿ ನೋಡೋದೇನೆಂದರೆ ಫಿಟ್ಟಿಂಗು. ನೋಡಿ, ನಾನೀಗ ಫಿಟ್ಟಿಂಗ್ ಹಿಡಿತಾ ಇದ್ದೀನಿ ನೀಟಾಗಿ. ನೀವು ಈ ರೀತಿ ಫಿಟ್ಟಿಂಗ್ ಮಾಡೋದಕ್ಕಿಂತ ಮೊದಲು ಈ ರೀತಿ ಒಂದು ಸ್ಟಿಚ್ ಹಾಕೋಬಿಡಿ.
ನಾನು ಹಾಕಿದ್ದೀನಿ ನೋಡಿ, ಎಲ್ಲೂ ಸರಿದಾಡಲ್ಲ. ಅದೇ ನೀವು ಒಂದು ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಹೊಲಿಗೆ ಹಾಕ್ಕೊಂಡಿಲ್ಲ ಅಂದರೆ ನೀವು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಸರಿದಾಡುತ್ತೆ. ಆಗ ತುಂಬಾ ಚೇಂಜಸ್ ಆಗ್ಬೋದು. ನೋಡಿ ನಾನೀಗ ಚೆಕ್ ಮಾಡ್ತಿದ್ದೀನಲ್ಲ ಕಂಕ್ಳು, ಆ ರೀತಿಯೇ ಚೆಕ್ ಮಾಡಿ. ಆಗ ಹಾರ್ಮೋಲ್ ಟೈಟ್ ಎಲ್ಲ ಬರೋದಿಲ್ಲ. ನೀವು ಅಳತೆ ಬ್ಲೌಸ್ ಇಟ್ಕೊಂಡು ಸಹಿತ ಈ ರೀತಿ ಟೆಸ್ಟ್ ಮಾಡ್ಬೋದು, ಅಥವಾ ಟೇಪಲ್ಲೂ ಸಹಿತ ಟೆಸ್ಟ್ ಮಾಡ್ಬೋದು. ಕಂಕ್ಳು ರೌಂಡಿಂಗ್ ಅಂತ ತೊಗೊಂಡ್ಬಿಟ್ಟು ಅದರಲ್ಲಿ ಅರ್ಧ ಮಾಡಿಬಿಟ್ಟು ಹಾರ್ಮೋಲ್ ರೌಂಡಿಂಗನ್ನು ನೀವು ಅಳತೆ ಹಿಡಿಬೇಕಾಗತ್ತೆ. ಹಾಗೆ ಮಾಡಿದಾಗ ಫ್ರಂಟು ಬ್ಯಾಕು ಎರಡೂ ಸಹಿತ ಕರೆಕ್ಟಾಗಿ ಬರುತ್ತೆ. ನನಗೆ ಒಬ್ಬರು ಕಾಲ್ ಮಾಡಿ ಕೇಳಿದರು, ಅಕ್ಕ ಫ್ರಂಟಲ್ಲಿ ಒಂದು 3/4 ಇಂಚು ನೀವು ತೆಗಿತೀರಲ್ವ, ಅಷ್ಟು ತೆಗಿಬೇಕಾ ಅಂತೇಳಿ. ಹೌದು, ಆದಷ್ಟು ನೀವು ಫ್ರಂಟಲ್ಲಿ ಇನ್ನೊಂದು ಶೇಪನ್ನು ತಗೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ಬಗ್ಲತ್ರ ಹಿಡ್ದಂಗೆ ಆಗೋದು ಅದರಿಂದನೇ. ನೀವು ನೀಟಾಗಿ ತೋಳಿನ ಶೇಪು ತೆಗಿಲಿಲ್ಲ ಅಂತಂದರೆ ಫಿಟ್ಟಿಂಗ್ ಮಾಡುವಾಗಲೂ ಅಷ್ಟೇ ಕರೆಕ್ಟಾದ ಸ್ಟ್ರೈಟಾದ ಲೈನು ಬರೋದಿಲ್ಲ. ನೀವು ಸ್ಲೀವನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೆ ಹೌದಾದರೆ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬ್ಲೌಸು ರೆಡಿ ಆಯಿತು. ಎಷ್ಟು ಚಿಕ್ಕ ಅಳತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಷ್ಟೊಂದು ಚಿಕ್ಕ ಅಳತೆ. ಇವರು ಸ್ವಲ್ಪ ಅಂದರೆ ಮಕ್ಕಳೆಲ್ಲ ಇರೋರೇನೆ, ಆದರೂ ಸಹಿತ ಅವರು ಇಷ್ಟು ಚಿಕ್ಕ ಅಳತೆ ಇದ್ದಿರುತ್ತೆ. ಪ್ರಿನ್ಸ್ ಕಟ್ ಕೊಟ್ಟಿದ್ದೀನಿ, ಎರಡೂ ಕಡೆಯೂ ಸಹಿತ ಎದೆ ಸುತ್ತಳತೆ ಅಳತೆ ಮಾಡಿಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀವಿ. ಅಳತೆ ಬ್ಲೌಸ್ ಕೊಟ್ಟಿದ್ರು, ಅದೇ ಅಳತೆ ಬ್ಲೌಸ್ ಅಳತೆಗೆ ನಾನು ಕರೆಕ್ಟಾಗಿ 2 ಸತಿ ನೋಡಿಬಿಟ್ಟು ಫಿಟ್ಟಿಂಗ್ ಮಾಡ್ತೀನಿ. ಯಾಕಂದರೆ ಈ ವೀಕ್ ಇರೋರಿಗೆ ಬ್ಲೌಸು ಹೊಲಿಯೋದು ಅಂದರೆ ಸ್ವಲ್ಪ ಕಷ್ಟನೇ, ಮತ್ತು ದಪ್ಪ ಇರೋರಿಗೆ ಬ್ಲೌಸ್ ಹೊಲಿಯೋದು ಅಂದರೆ ಪ್ಯಾಚ್ ಕೊಟ್ಟು ಅದು ಕಷ್ಟನೇ. ಹಾಗೆಯೇ ನಾನು ಇವಳಿಗೆ 4 ಬ್ಲೌಸು ನಾರ್ಮಲ್ ಬ್ಲೌಸ್ ಹೊಲ್ಕೊಟ್ಟಿದ್ದೆ, ಅದು ಸಹಿತ ಕರೆಕ್ಟಾಗಿತ್ತು. ಈಗ ಮತ್ತೆ 2 ಬ್ಲೌಸನ್ನು ನಾನು ಬೋಟ್ ನೆಕ್ ಬ್ಲೌಸು ಪ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡಿಕೊಡ್ತೀನಿ. ನಾವು ಈ ರೀತಿ ಹೊಲಿಸ್ಕೊಳ್ಳಿ ನಿಮಗೆ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ. ಆಯ್ತಕ್ಕ ನಿಮಗೆ ಗೊತ್ತಿರುತ್ತಲ್ಲ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊಸ ಫ್ಯಾಷನ್ ಏನಾದರೂ ಇದ್ದರೆ ಅಂದರೆ ಅವರಿಗೆ ಸೂಟ್ ಆಗೋ ಥರ ಸ್ಟಿಚ್ ಮಾಡಿ ಕೊಡ್ತೀನಿ. ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ. ಹಾಗೆಯೇ ಸ್ಟಿಚ್ ಮಾಡಿ ಆಯಿತು. ತುಂಬ ಪ್ಯಾಚ್ ಕೊಡೋಕ್ಕೆ ನಮಗೆ ಏನೂ ಇಲ್ಲ, ಬ್ಲೌಸಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು, ಅಂದರೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಲ್ವಾ. ಇದ್ರ ಬಗ್ಗೆ ನೀವೆಲ್ಲ ಏನು ಹೇಳ್ತೀರಂತ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೌಸ್ ಹೇಗೆ ಬಂದಿದೆ ಅಂತ ಸಹಿತ ನನಗೆ ಹೇಳಿ. ಹಾಗೆಯೇ ನೋಡಿ ಇದಕ್ಕೆ ನಾನೊಂದು ಫ್ಲವರ್ ಮಾಡಿ ಅಂಟಿಸ್ದೆ, ಅದು ಸಹಿತ ಹೇಗೆ ಬಂದಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬ್ಲೌಸು ಫಿಟ್ಟಿಂಗ್ ಎಲ್ಲ ಆಯಿತು. ಈಗ ಬ್ಯಾಕ್ ಟಕ್ಸನ್ನು ಹಿಡಿಯೋದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಟಕ್ಸ್ ಹಿಡಿದ್ರೆ ಮತ್ತು ಬ್ಯಾಕಲ್ಲಿ ಒಂದು ಚಿಕ್ಕದಾಗಿ ಫ್ಲವರ್ ಮಾಡಿದ್ದೀನಿ, ನೀವು ನೋಡಿರ್ತೀರ ವಿಡಿಯೋದ ಫಸ್ಟಲ್ಲೇ ಇದೆ. ಹಾಗೆಯೇ ಫ್ರೆಂಡ್ಸ್, ಬ್ಲೌಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಕೇಳಿ. ಫೋನ್ ನಂಬರ್ ಇದ್ದವರು ಹಾಗೆ ನನ್ನ ಹತ್ರ ಫೋನ್ ಮಾಡಿ ಕೇಳಿ, ನಾನು ಹೇಳ್ತೀನಿ. ಯಾಕಂದರೆ ನಾವೊಂದು ವಿಡಿಯೋ ಹಾಕ್ತಾ ಇದ್ದೀವಿ ಅಂದರೆ ಇದರಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಯಾಕಂದರೆ ಟೈಲರಿಂಗ್ ಅಂತ ಅಂದರೆ ಕಲಿಸೋದು ಅಂತಲೇ ಹೇಳ್ಬೋದು. ನಾವು ಅದನ್ನೊಂದು ವಿದ್ಯೆ ಥರ ಕಲಿಸಲೇಬೇಕಾಗುತ್ತೆ. ಅದರಲ್ಲಿ ಡೌಟ್ ಇದ್ದರೆ ನನಗೆ ನೀವು ಕಮೆಂಟ್ ಮಾಡಿದರೆ ನನಗೆ ಸಾಧ್ಯವಾದಷ್ಟು ನಂಗೆ ಗೊತ್ತಿರೋ ಅಷ್ಟು ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಯೂಸ್ ಆಗೋರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ನೋಡಿ. ಹಾಗೆ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸಬ್ರು ಸಪೋರ್ಟು ನಮಗೆ ಬೇಕು. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಬ್ಲೌಸ್ಗಳನ್ನು ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸ್ ಹಾಕ್ತೀನಿ. ಹಾಗೆ ಬ್ಲೌಸ್ಗೆ ಒಂದು ಫ್ಲವರ್ ಮಾಡೋಣ ಅಂದ್ಬಿಟ್ಟು ನೋಡಿ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಚೌಕಾಕಾರದ ಪೀಸಲ್ಲಿ ರೆಡಿ ಮಾಡಿಕೊಂಡು ಫ್ಲವರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಈಗ ತುಂಬ ಟ್ರೆಂಡಲ್ಲಿ ನಡೀತಾ ಇದೆ ಈ ರೀತಿ ಡಿಸೈನು. ನೋಡಿ ಈ ಥರ ಒಂದು ಚಿಕ್ಕದಾಗಿ ಒಂದು ಹೋಲ್ ಮಾಡಿ ಅದನ್ನು ಉಲ್ಟದಿಂದ ಹೊರಗಡೆ ತೆಗೆದುಬಿಟ್ಟು ಫ್ಲವರ್ ಮಾಡೋ ಅಂಥದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಬ್ಲೌಸ್ ಮಾತ್ರ ಸಖತ್ತಾಗಿ ಕಾಣ್ತಾ ಇತ್ತು ಅವಳಿಗೆ. ತುಂಬ ವೈಟ್ ಇದ್ದಾಳೆ ಈ ಬ್ಲೌಸು. ಹಾಕೊಳ್ಳೋರು ಅವರಿಗೆ ಸಖತ್ತಾಗಿ ಬಂದಿತ್ತು ಬ್ಲೌಸ್ ಮಾತ್ರ. ಹಾಗೆ ಫ್ರೆಂಡ್ಸ್ ನೋಡಿ ಈ ಥರ ಹೂವು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ತುಂಬ ಹೊತ್ತೇನು ಹಿಡಿಯೋದಿಲ್ಲ, ತುಂಬ ಈಸಿಯಾಗಿ ಈ ರೀತಿ ಫ್ಲವರ್ ಮಾಡೋದು ನಾನು ಡೀಟೇಲಾಗಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಹಾಗೇನಾದರೂ ಬೇಕಿದ್ದರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ನೀವು ಸರ್ಚ್ ಮಾಡಿ ನೋಡ್ಬೋದು. ನೋಡಿ ಈ ಥರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಫ್ಲವರನ್ನು ಹಾಕೋಣ. ಈ ಥರ ಬಟ್ಟೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಮಾತ್ರ. ನೋಡಿ ಈ ರೀತಿ ಒಂದು ಬಟನನ್ನು ಹಾಕಿದ್ರೆ ಎಷ್ಟು ಸಖತ್ತಾಗಾಯಿತು ಅಂತೇಳಿ. ಸೇಮ್ ಅಂದರೆ ಬ್ಲೌಸ್ ಪೀಸು ಸ್ವಲ್ಪ ಇದ್ದುಬಿಟ್ಟು ಅವರಿಗೆ ಸಾಕಾಗತ್ತೆ ಅಂದರೆ ಈ ರೀತಿ ಎಲ್ಲ ಮಾಡ್ಬೋದು. ಬ್ಲೌಸ್ ಪೀಸು ಕೊಟ್ಟಿರೋರು ಬರೀ ಬ್ಲೌಸ್ ಹೊಲಿಯೋದಕ್ಕೆ ಕರೆಕ್ಟ್ ಆದರೆ ಈ ರೀತಿಯೆಲ್ಲ ಡಿಸೈನ್ ಮಾಡೋದಕ್ಕೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಬ್ಲೌಸು ಕೊನೆಗೂ ಪೂರ್ತಿಯಾಗಿ ರೆಡಿ ಆಯಿತು. ಹಾಗೆಯೇ ಚಿಕ್ಕ ಅಳತೆ ಬ್ಲೌಸ್ ಅಂತೂ ರೆಡಿ ಆಯಿತು. ಅವರಿಗೆ ತುಂಬ ಚೆನ್ನಾಗಾಗಿತ್ತು. ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಸೂಪರಾಗಿರೋ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.